ಇವತ್ತಿನ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಹುಟ್ಟಿದಬ್ಬ ಮತ್ತೆ ವಿಶೇಷವಾಗಿ ಭಾರತೀಯ ಭವನದಲ್ಲಿ ಕರ್ನಾಟಕ ವಿದೇಶ ಕಾಣಿಸ್ತಿದ್ದೇನೆ. ರಕ್ತದಾನ ಶಿಬಿರ ಮತ್ತೆ ಆರೋಗ್ಯ ಶಿಬಿರ ಅಂತಿದ್ದೇನೆ. ನಾವು ಡಿ ಕೆ ಶಿವಕುಮಾರ್ ಸಾಹೇಬರ ಬಗ್ಗೆ ಮತ್ತೆ ಇವತ್ತು ಆರೋಗ್ಯ ಶಿಬಿರ ಬಗ್ಗೆ ತಾವೇಳಿ ಸರ್. ಕರ್ನಾಟಕದ ಮುಂದಿನ ಆಕಾಂಕ್ಷಿ ಆಗಿರತಕ್ಕಂಥ ಮುಖ್ಯಮಂತ್ರಿಗೆ ಆಕಾಂಕ್ಷಿ ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಜಿಯವರ ಅವರ ಶ್ರಮದ ಪಟ್ ಬಂದಿರತಕ್ಕಂಥ ಹಾದಿ ವಿದ್ಯಾರ್ಥಿಯ ನಾಯಕರಾಗಿ ಸಾರ್ವಜನಿಕರ ಹೆಚ್ಚಿನ ಜೀವನ ಪ್ರವೇಶಿಸಿ ಮಾಡಿ ಅದಾದ ಮೇಲೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ರಾಜ್ಯದ ಜನಪ್ರಿಯ ನಾಯಕರಾಗಿ ಮತ್ತು ಎಸಿಯ ಸದಸ್ಯರಾಗಿ ಮತ್ತು ಅದೇ ರೀತಿಯ ಅವರ ಜಲಸಂಪನ್ಮೂಲ ಆಗಿರ್ಬೋದು ಮತ್ತು ವೈದ್ಯಕೀಯ ಶಿಕ್ಷಣ ಖಾತೆಗಳಾಗಿರ್ಬೋದು ಅನೇಕ ಅವರ ಹೋರಾಟದ ಫಲ ನಮ್ಮ ಕಾಂಗ್ರೆಸ್ ಪಕ್ಷದ ಕೆಪಿಸಿ ಅಧ್ಯಕ್ಷರಾಗಿ ಅವರು ಪಟ್ಟಿರ್ತಕ್ಕಂಥ ಸಂಘಟಿತ ಅಂದ್ರೆ ಎಲ್ಲ ಜನಾಂಗವನ್ನ ಸರಿ ಸಮನಾಗಿ ಸಂಘಟನೆಯನ್ನ ಮಾಡಿ ಸಂಘಟನೆಗೆ ಕೆಪಿಸಿಗೆ ಶಕ್ತಿಯನ್ನ ತುಂಬಿರತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆಪಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಜಿಯವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಯವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರುತ್ತೇನೆ. ಇವತ್ತು ರಕ್ತದಾನ ಶಿಬಿರವನ್ನ ಭಾರತ್ ಜೋಡೋ ಭವನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಸುಮಾರು ವಿದ್ಯಾರ್ಥಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಗ್ರಾಹಕರಾಗಿರ್ಬೋದು ಎಲ್ಲರೂ ಇವತ್ತು ರಕ್ತದಾನ ಶಿಬಿರವನ್ನ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ವತಿಯಿಂದ ಅನೇಕ ಪ್ರತಿನಿಧಿಗಳು ರಕ್ತವನ್ನ ಕೊಟ್ಟಿರ್ತಕ್ಕಂಥದ್ದು ತುಂಬಾ ಸಂತೋಷ ಆಗುತ್ತೆ. ಇದೇ ರೀತಿ ಅವರಿಗೆ ಎಲ್ಲರೂ ದೇವರು ಐಶ್ವರ್ಯ ಆರೋಗ್ಯ ಕೊಟ್ಟು ಅವರು ಇನ್ನೂ ದೊಡ್ಡ ಮಟ್ಟದ ಎತ್ತರ ಮಟ್ಟದಲ್ಲಿ ಬೆಳಿಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಮತ್ತು ಅವರಿಗೆ ಇನ್ನು ಶಕ್ತಿ ಬರಬೇಕು. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡುವುದಕ್ಕೆ ಮತ್ತು ಬೆಳೆಸುವುದಕ್ಕೆ, ಯುವಕರನ್ನ ಬೆಳೆಸುವುದಕ್ಕೆ, ಸಂಘಟನೆ ಮಾಡುವುದಕ್ಕೆ ಇನ್ನು ದೇವರು ಶಕ್ತಿ ಕೊಡ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇವತ್ತು ಅವರು ಬೆಂಗಳೂರು ನಗರದಲ್ಲಿ ಅವರು ಇದ್ದಿದ್ರೆ ಬಹಳ ಚೆನ್ನಾಗಿರೋದಂತ ಖುಷಿ ಪಡ್ತಾ ಇದ್ರು. ಅವರು ಇದ್ದಿದ್ರೆ ಇವಾಗ ನಾವು ಅವ್ರದೇ ಆದ ಮಾರ್ಗದರ್ಶನ ಇರ್ತದೆ, ಅವ್ರದೇ ಆದ ಬೇರೆ ಬೇರೆ ಕಾರ್ಯಕ್ರಮ ಇರ್ತದೆ. ದೇವಸ್ಥಾನಕ್ಕೆ ಹೋಗೋದಾಗೋದು ಮತ್ತೊಂದಾಗ್ಲಿ ಪ್ರತಿ ವರ್ಷ ಅವರು ಅವತ್ತು ಮುಂಚಿತವಾಗಿ 15 ದಿವಸ ಮುಂಚಿತವಾಗಿ ಒಂದು ವಾರ ಮುಂಚೆ ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಬ್ಯಾನರ್ಗಳಾಗಿರ್ಲಿ ಮತ್ತು ಬೇರೆ ಬೇರೆ ಇದನ್ನ ಮಾಡಕ್ ಹೋಗ್ಬೇಡಿ. ರಕ್ತ ಶಿಬಿರ ಮತ್ತು ಬೇರೆ ಬೇರೆ ವಿಭಾಗದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ. ಅವರು ಅವರೇ ಆದ ಕುಟುಂಬದಲ್ಲಾಗಿರ್ಲಿ ಮತ್ತೊಂದಾಗ್ಲಿ ಬೇರೆ ದೇವಸ್ಥಾನಕ್ಕೂ ಮತ್ತೊಂದಿಗೂ ಹೋಗಿರ್ತಾರೆ. ಅದರಿಂದ ಅವರು ಪಾಪ ವರ್ಷದಲ್ಲಿ 365 ದಿನ ಪಕ್ಷವನ್ನ ಸಂಘಟನೆ ಮಾಡಿದ್ರೆ ಇವತ್ತು ಬಿಡು ಮಾಡಿಕೊಂಡು ಅವರೇ ಆದ ದೇವಸ್ಥಾನ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಂತ ನನ್ನ ಭಾವನೆಯನ್ನ ನನಗೆ ಇಷ್ಟಪಡ್ತೀನಿ. ಸರ್, ಅದರಲ್ಲೂ ವಿಶೇಷವಾಗಿ ಸ್ಟೇಟ್ ಪ್ರೆಸಿಡೆಂಟ್ ನಮ್ಮ ವಿಭಾಗದಿಂದ ಬಹಳಷ್ಟು ಮುಂದೆ ಬಂದು ರಕ್ತದಾನ ದಾನ ಮಾಡಿದ್ದಾರೆ. ಅವ್ರ ಬಗ್ಗೆ ತಾವೇನಂತ ಇಷ್ಟಪಡ್ತಾರೆ ಸರ್? ಇವತ್ತು ನಮ್ಮ ಭಾರತ ದೇಶದಲ್ಲಿ ನಮ್ಮ ಕೆಪಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನಮಗೆ ಗುರುತಿಸಿ ನಮ್ಮ ಸಂಘಟನೆ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರ ಒಕ್ಕೂಟ ಇತ್ತು. ಇವತ್ತು ನಮ್ಮ ಸಂಘಟನೆ ಗುರುತಿಸಿ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಕೆಪಿಸಿಯಿಂದ ಸೆಲ್ ಮಾಡಿ ನಮ್ಮನ್ನ ಬೆಳೆಯಕ್ಕೆ, ಆ ಜನಾಂಗ ಬೆಳೆಸಬೇಕು, ಆ ಜನಾಂಗವನ್ನ ಮುಂದೆ ತರಬೇಕು ಅನ್ನತಕ್ಕಂಥ ಡಿ ಕೆ ಶಿವಕುಮಾರ್ ಜಿಯವರು ನಮಗೆ ಸೃಷ್ಟಿ ನಾಯಕ ಪಟ್ಟಕವನ್ನ ಕೊಟ್ಟಿದ್ದಾರೆ. ನಾನು ಅವರಿಗೆ ಹೆಮ್ಮೆಯಿಂದ ಹೇಳಕ್ ಹೇಳ್ತೀನಿ, ಅವರಿಗೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಶ್ರಮಿ ಫಲ ಅವ್ರಿಗೆ ಸಿಗಬೇಕು, ಅವರಿಗೆ ಒಳ್ಳೇದಾಗ್ಬೇಕು. ಮತ್ತು ಕೆಪಿಸಿ ಅಧ್ಯಕ್ಷರಿಗೆ ಅವ್ರಿಗೆ ಏನು ನಾವು ಅವ್ರ ಹಿಂದೆ ನಾವು ಇರ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್.